ಇದು ಬಂದ್ಬಿಟ್ಟು ಸುಪ್ರಾ ಟೈಪ್ ಎಕ್ಸಾಸ್ಟ್. ಹಿಂಗ ಆನ್ ಮಾಡ್ತು ಅಂದ್ರೆ ಇಂಜಿನ್ ಆನ್ ಆಗುತ್ತೆ. ಓಕೆ, ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಾರ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನ್ ನಿಮ್ಗೆ ಬಂದ್ಬಿಟ್ಟು ಇವತ್ತೊಂದು ಬ್ಯಾಟ್ಸ್ಮನ್ ಕ್ಯಾರೆಕ್ಟರ್ ಸಿಟಿ ತೋರಿಸ್ತೀನಿ. ಏನ್ ಗುರು, ಎಲ್ಲಾ ವಿಡಿಯೋದಲ್ಲಿ ಬಂದ್ಬಿಟ್ಟು ಕ್ರೇಜಿಯಸ್ಟ್ ಸಿಟಿ, ಕ್ರೇಜಿಯಸ್ಟ್ ಸಿವಿಕ್ ಅಂತ ತೋರಿಸ್ತಿದ್ದಾನೆ. ಇವತ್ತೇನ್ ಗುರು ಬ್ಯಾಟ್ಸ್ಮನ್ ಕ್ಯಾರೆಕ್ಟರ್ ಸಿಟಿ ಅಂತ ಹೇಳ್ಕೊಂಬರ್ತೀರಾ? ಆಕ್ಚುಲಿ ನಾನ್ ನಿಮ್ಗೆ ತೋರಿಸ್ತಾ ಇರೋದು ಈ ಗಾಡಿ ಬಂದ್ಬಿಟ್ಟು ಬಂಪರ್ ಟು ಬಂಪರ್ ಏನ್ ಮಾಡಿಫಿಕೇಶನ್ಸ್ ಆಗಿದೆ ಇದೆಲ್ಲ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ವೈರಲ್ ಆಗಿದ್ದರಿಂದ ಗಾಡಿ ತೋರಿಸ್ತಾ ಇದ್ದೇನೆ. ಆಸ್ ಯೂಶುವಲ್ ನೀವು ನೋಡಿರ್ತೀರ ಈ ಕಾರ್ನ ಬಂದ್ಬಿಟ್ಟು. ಏನ್ ಗುರು ಇಷ್ಟೊಂದು ಹೇಳ್ತಿದ್ದೇನೆ, ಯಾವ ಕಾರ್ ಅಂತ ತಲೆಗೆ ಹುಳ ಬಿಟ್ಕೊಂತೀರಾ? ಚೆಕ್ ಔಟ್ ದಿಸ್ ಬ್ಯೂಟಿ ಗೈಸ್. ಈ ಗಾಡಿ കാസിം സെറ്റ് അത്ര കുറഞ്ഞ പുള്ളിയൊന്നുമല്ല പാത, നമ്മൾ തീരെ കുറഞ്ഞ പുള്ളികളാണോ? ಈ ಗಾಡಿ ಏನ್ ನೋಡ್ತಾರೆ, ಇದು ಬಂದ್ಬಿಟ್ಟು ಹೋಂಡಾ ಸಿಟಿ ಟೈಪ್ 2002 ಮಾಡೆಲ್ ಗಾಡಿ. ಮತ್ತೆ ಈ ಗಾಡಿ ಏನಿದೆ ಇದು ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ ಗಾಡಿ. ಲಿಮಿಟೆಡ್ ಎಡಿಷನ್ ಗಾಡಿ ಅಂತ ಏನಕ್ಕೆ ಅಂತಾರೆ ಅಂದ್ರೆ, ಆ ಟೈಮಲ್ಲಿ ಇದು ಬೇಜ್ ಇಂಟೀರಿಯರ್ ಗಾಡಿ ಇದು. ಮತ್ತೆ ಈ ಬೇಜ್ ಇಂಟೀರಿಯರ್ ಏನಿದೆ ಆ ಟೈಮಲ್ಲಿ ಲಿಮಿಟೆಡ್ ಎಡಿಷನ್ ಮಾತ್ರ ಬಿಟ್ಟಿದ್ದು, ಸಮ್ ಫ್ಯೂ ಗಾಡೀಸಿಗೆ ಮಾತ್ರ ಬಿಟ್ಟಿದ್ದು. ಮತ್ತೆ ಈ ಗಾಡಿಲಿ ಏನೇನ್ ಮಾಡಿಫಿಕೇಶನ್ಸ್ ಆಗಿದೆ ಅಂತ ನೀವು ತಿಳ್ಕೊಳ್ಳೋದಾರೆ, ಇಲ್ಲಿ ನೀವು ನೋಡ್ತಿರೋಂತ ಆಡ್ ಆನ್ ಗ್ರಿಲ್ ಕೂಡ ಚೇಂಜ್ ಮಾಡ್ಸಿದ್ದಾರೆ ಇವರು. ಮತ್ತೆ ಇಲ್ಲಿ ನೀವು ನೋಡ್ತಿರೋಂತ ಸ್ಕರ್ಟ್ ಏನಿದೆ ಇದು ಕೂಡ ಆಡ್ ಆನ್ ಸ್ಕರ್ಟ್ ಚೇಂಜ್ ಮಾಡ್ಸಿದ್ದಾರೆ. ಅಂಡ್ ಮೇನ್ ಥಿಂಗ್ ಬಂದ್ಬಿಟ್ಟು ಈ ಕಾರಲ್ಲಿ ಅಟ್ರಾಕ್ಟಿವ್ ಪಾರ್ಟ್ ಅಂತಾನೆ ಹೇಳ್ಬೋದು, ಈ ವೀಲ್ಸ್ ಏನಿದೆ ಇದು ಬಂದ್ಬಿಟ್ಟು GTR Pro ವೀಲ್ಸ್ ಬರುತ್ತೆ. ಇದು ಬಂದ್ಬಿಟ್ಟು 15 ಇಂಚ್. ಮತ್ತೆ ಟೈರ್ ಸೆಕ್ಷನ್ ಅಲ್ಲಿ ಯಕೋಮಾ ಟೈರ್ಸ್ ಬರುತ್ತೆ. 195/55 ಟೈರ್ಸ್ ಬರುತ್ತೆ. ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ, ಈ ಹೆಡ್ಲೈಟ್ ಕೂಡ ಹಾಕ್ಸಿದ್ದಾರೆ ಇವರು. ಮತ್ತೆ ಈ ಗಾಡಿಲಿ ಬಂದ್ಬಿಟ್ಟು ಕ್ರೇಜಿ ಆಗಿರೋ ಮಾಡಿಫಿಕೇಶನ್ಸ್ ಇದೆ. ಆಕ್ಚುಲಿ ಇದು ಬಂದ್ಬಿಟ್ಟು ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ ಹೋಲ್ಸೋಂತ ಗಾಡಿ ಅಂತಾನೆ ಹೇಳ್ಬೋದು ಇದನ್ನ. ಇನ್ನ ಈ ಮಾಸ್ ಕಾರ್ನ ನೀವು ಬ್ಯಾಕ್ ಸೈಡ್ ತಿಳ್ಕೊಳ್ಳೋದಾರೆ, ಇಲ್ಲಿ ನೀವೇನ್ ನೋಡ್ತೀರಾ, ಇದು ಬಂದ್ಬಿಟ್ಟು ವಿಟೆಕ್ ಸ್ಪಾಯ್ಲರ್ ಹಾಕ್ಸಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತಿರೋ ತರ ಬ್ಯಾಟ್ಮ್ಯಾನ್ ಲೋಗೋ ಕೂಡ ಹಾಕ್ಸಿದ್ದಾರೆ. ಆಸ್ ಯೂಶುವಲ್ ನಾನು ನಿಮ್ಗೆ ಹೇಳಿದ್ನಲ್ಲ ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ ಗಾಡಿ ಅಂತ, ಅದಕ್ಕೋಸ್ಕರ ಈ ಬ್ಯಾಟ್ಮ್ಯಾನ್ ಲೋಗೋ ಕೂಡ ಹಾಕ್ಸಿದ್ದಾರೆ. ಅಂಡ್ ನೀವು ಇಲ್ಲಿ ನೋಡ್ತೀರಾ, ಇದು ಬಂದ್ಬಿಟ್ಟು ಆಡ್ ಆನ್ ಸ್ಕರ್ಟ್ ಕೂಡ ಹಾಕ್ಸಿದ್ದಾರೆ ಇದು ಬಂದ್ಬಿಟ್ಟು. ಮತ್ತೆ ಇಲ್ಲಿ ನೀವು ಕಾರಲ್ಲಿ ನೀವು ನೋಡ್ತಿರಬಹುದು, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಕ್ರೇಜಿ ಆಗಿರೋ ಎಂಟಿಪ್ ಕ್ಯಾನ್ ಕಾಣಿಸ್ತಿದೆ ಅಲ್ವಾ, ಇದು ಬಂದ್ಬಿಟ್ಟು ರಾಜ್ ಮ್ಯಾನಿಫೋಲ್ಡ್ ಅವ್ರದ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಮತ್ತೆ ಈ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಏನಿದೆ ಇದು ಬಂದ್ಬಿಟ್ಟು ಸುಪ್ರಾ ಟೈಪ್ ಎಕ್ಸಾಸ್ಟ್ ಇದೆ. ಯಾಕಂದ್ರೆ ಯೂಶುವಲ್ ಎಲ್ಲ ಗಾಡಿಲಿ ಬಂದ್ಬಿಟ್ಟು ಸ್ಟ್ರೈಟ್ ನಿಮ್ಗೆ ಎಕ್ಸಾಸ್ಟ್ ಕ್ಯಾನ್ ಬರುತ್ತೆ. ಬಟ್ ಈ ಗಾಡಿಲಿ ಬಂದ್ಬಿಟ್ಟು ಸುಪ್ರಾ ರೀತಿ ಯಾವ ರೀತಿ ಇರುತ್ತೆ ಅಂದ್ರೆ, ಕ್ರಾಸ್ ಇದೆಯಲ್ಲ, ಈ ಕ್ರಾಸ್ ರೀತಿ ಏನಿದೆ ಇದು ಸುಪ್ರಾದಲ್ಲಿ ಮಾತ್ರ ಬರೋದು. ಆ ರೀತಿ ನಿಮ್ಗೆ ಇಲ್ಲಿ ಎಕ್ಸಾಸ್ಟ್ ಹಾಕ್ಸಿದ್ದಾರೆ. ಅರ್ಥ ಆಯ್ತು ಅನ್ಸುತ್ತೆ. ಇನ್ನ ಈ ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ ಹೋಲಂತ ಕಾರ್ ಏನಿದೆ ಇದ್ರ ಹಾರ್ಟ್ ಪಾರ್ಟ್ ಬಗ್ಗೆ ತಿಳ್ಕೊಳ್ಳೇಬೇಕಲ್ವಾ? ಯಾಕಂದ್ರೆ ಈ ಹಾರ್ಟ್ ಪಾರ್ಟ್ ಏನಿದೆ ನಿಮ್ಗೆಲ್ಲರಿಗೂ ಕಂಗಾಲ್ಗೊಳಿಸುತ್ತೆ. ಆ ತರ ಇಂಜಿನ್ ಇದೆ ಇದರಲ್ಲಿ. ಏನಂದ್ರೆ ಇದ್ರಲ್ಲಿ ಬಂದ್ಬಿಟ್ಟು ಇಂಜಿನ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋದಾರೆ, ಇದು ಬಂದ್ಬಿಟ್ಟು ನಿಮ್ಗೆ ಹೈಪರ್ ಸಿಲ್ವರ್ ಕಲರ್ ನ ಇಂಜಿನ್ ರೂಮ್ ಪೇಂಟ್ ಆಗಿದೆ. ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಇಂಜಿನ್ ಕ್ಯಾಪ್ ಪೇಂಟ್ ಆಗಿದೆ. ಇದು ಬಂದ್ಬಿಟ್ಟು ಏನಂದ್ರೆ ಫಾಸ್ಟ್ ಬ್ಲೂ ಇಂಜಿನ್ ಕ್ಯಾಪ್ ಪೇಂಟ್ ಆಗಿದೆ. ಮತ್ತೆ ಇಲ್ಲಿ ನೀವು ನೋಡ್ತಿರೋ ತರ ಇದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ, ಅಂದ್ರೆ ರಾಜ್ ಮ್ಯಾನಿಫೋಲ್ಡ್ ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಇದೆ. ಅಂಡ್ ನೀವು ಇಲ್ಲಿ ನೋಡ್ತಿರಲ್ಲ ಇದು ಬಂದ್ಬಿಟ್ಟು K&N ಏರ್ ಇಂಟೆಕ್ ಕೂಡ ಚೇಂಜ್ ಮಾಡ್ತಿದ್ದಾರೆ. ಮತ್ತೆ ಈ ಗಾಡಿ ಏನಿದೆ ಇಂಜಿನ್ ಬಂದ್ಬಿಟ್ಟು 1.5 ಲೀಟರ್ ಮತ್ತೆ 16 ವಾಲ್ವ್ ಇಂಜಿನ್ ಬರುತ್ತೆ. ಅಂಡ್ ಈ ಇಂಜಿನ್ ಏನಿದೆ ಈ ಇಂಜಿನ್ ಬಂದ್ಬಿಟ್ಟು ಇಂಜಿನ್ ರೂಮ್ ಪೇಂಟ್ ಮಾಡ್ಸೋಕೋಸ್ಕರ ಇಂಜಿನ್ ಫುಲ್ ಡೌನ್ ಮಾಡ್ಬಿಟ್ಟು ಫುಲ್ ಪೇಂಟ್ ಮಾಡಿಸ್ಬಿಟ್ಟು ಮತ್ತೆ ಇದನ್ನ ಇಂಜಿನ್ ಅಪ್ ಮಾಡ್ಸಿರೋದು. ಅಂಡ್ ನೀವಿಲ್ಲಿ ಏನ್ ನೋಡ್ತೀರಾ, ಇದು ಬಂದ್ಬಿಟ್ಟು ಡಿಸ್ಟ್ರಿಬ್ಯೂಟರ್ ಇದೆಯಲ್ಲ, ಈ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಬ್ಯಾಂಗರ್ ಕನೆಕ್ಟ್ ಆಗಿದೆ. ಈ ಬ್ಯಾಂಗರ್ ಏನಿದೆ ಇದು ಬಂದ್ಬಿಟ್ಟು JWT ಇನ್ಶೂರೆನ್ಸ್ ಮಾಡ್ಸಿರೋಂತ ಬ್ಯಾಂಗರ್ ಇದೆ. ಈ ಬ್ಯಾಂಗರ್ ಏನಿದೆ ಇದು 6 ಟೈಪ್ಸ್ ಆಫ್ ಬ್ಯಾಂಗರ್ ಹೊಡೆಯುತ್ತೆ. ಆ 6 ಟೈಪ್ಸ್ ಆಫ್ ಬ್ಯಾಂಗರ್ ಯಾವ ರೀತಿ ಇರುತ್ತೆ ಅಂದ್ರೆ ಒಂದೊಂದು ಮುತ್ತು ಅಂತಾನೆ ಹೇಳ್ಬೋದು. ಒಂದೊಂದು ಮುತ್ತು ಕಡೆ. ಇನ್ನ ಈ ಕಾರ್ನ ಹೊರಗಡೆ ಇಲ್ಲ ಇಷ್ಟೊಂದು ತಿಳ್ಕೊಂಡಾಯ್ತು, ಇಂಜಿನ್ ಬಗ್ಗೆನೂ ತಿಳ್ಕೊಂಡಾಯ್ತಲ್ವಾ. ಇನ್ನ ಈ ಕಾರ್ನ ಇಂಟೀರಿಯರ್ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಈ ಇಂಟೀರಿಯರ್ ಬಂದ್ಬಿಟ್ಟು ಬೇಜ್ ಇಂಟೀರಿಯರ್ ಅಲ್ವಾ. ಈ ಬೇಜ್ ಇಂಟೀರಿಯರ್ ಏನೇನ್ ಚೇಂಜ್ ಆಗಿದೆ ಮತ್ತೆ ಈ ಬೇಜ್ ಇಂಟೀರಿಯರ್ ಹೇಗಿರುತ್ತೆ ಅಂತ ಇವಾಗ ತಿಳ್ಕೊಡ್ತೀನಿ ಬನ್ನಿ. ಈ ಇಂಟೀರಿಯರ್ ಏನ್ ನೋಡ್ತೀರಾ, ಇದು ಬಂದ್ಬಿಟ್ಟು ನಿಮ್ಗೆ ಎಂಟರ್ ಆಗಿದ ತಕ್ಷಣ ನಿಮ್ಗೆ ಇಲ್ಲಿ ಗೇರ್ ನಾಬ್ ಕಾಣಿಸ್ತಿದ್ದಾರೆ. ಇದು ಬಂದ್ಬಿಟ್ಟು ಕಸ್ಟಮೈಸ್ಡ್ ಗೇರ್ ನಾಬ್ ಹಾಕ್ಸಿದ್ದಾರೆ. ಮತ್ತೆ ಇಲ್ಲಿ ನೀವು ನೋಡ್ತೀರಂತ ಈ ಇಂಟೀರಿಯರ್ ಇದೆ ಇದು ಬಂದ್ಬಿಟ್ಟು ಸ್ಟಾಕ್ ಬೇಜ್ ಇಂಟೀರಿಯರ್ ಗಾಡಿ ಇದು. ಮತ್ತೆ ಈ ಬೇಜ್ ಇಂಟೀರಿಯರ್ ಏನಿದೆ ಅವಾಗಿನ ಕಾಲದಲ್ಲಿ ತುಂಬಾ ಲಕ್ಸುರಿ ಆಗಿದೆ ಅಂತ ಬೇಜ್ ಇಂಟೀರಿಯರ್ ಇದು. ಓಕೆ, ಅಂಡ್ ನೀವು ಇಲ್ಲಿ ನೋಡ್ತಿರಲ್ಲ ಇದು ಬಂದ್ಬಿಟ್ಟು ಟ್ಯಾಕೋಮೀಟರ್ ಇದೆ. ಫಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ RPM ತೋರಿಸುತ್ತೆ, ಸೆಕೆಂಡ್ ಒನ್ ಬಂದ್ಬಿಟ್ಟು ಬ್ಯಾಟ್ರಿ ಗೇಜ್ ಇದೆ, ಮತ್ತೆ ಥರ್ಡ್ ಒನ್ ಬಂದ್ಬಿಟ್ಟು ಸ್ಪೀಡ್ ಲಿಮಿಟ್ ತೋರಿಸುತ್ತೆ. ಮತ್ತೆ ಇದು ನಿಮ್ಗೆ ಯಾವ ರೀತಿ ನೋಡಕ್ ಕಾಣಿಸುತ್ತೆ ಅಂದ್ರೆ, ಯಾವ್ದೋ ಒಂದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಅಲ್ಲಿ ನಿಮ್ಗೆ ಪೋಲ್ ವಾಲ್ಕರ್ ಅವ್ರದ್ದು ನಿಸಾನ್ GTR ಅಲ್ಲಿ ಕಾಣಿಸುತ್ತಲ್ಲ ಆ ರೀತಿ ಕಾಣಿಸುತ್ತೆ. ಮಾತ್ರ ಫೀಲ್ ಕೂಡ ಅದೇ ತರ ಇದೆ. ಮತ್ತೆ ಇಲ್ಲಿ ನೀವು ನೋಡ್ತಿರಲ್ಲ ಇದು ಬಂದ್ಬಿಟ್ಟು ಪುಷ್ ಸ್ಟಾರ್ಟ್ ಬಟನ್. ಅಂದ್ರೆ ಇವಾಗ ನೋಡಿ, ನೀವು ಏನಷ್ಟು ಆನ್ ಮಾಡ್ಬೇಕು ಅಂದ್ರೆ ಇಗ್ನಿಷನ್ ನ ಇಲ್ಲಿ ಕೀಯಿಂದ ಆನ್ ಮಾಡೋಂತ ಅವಶ್ಯಕತೆ ಇಲ್ಲ. ನೋಡಿ ಇವಾಗ ಹಿಂಗ ಆನ್ ಮಾಡ್ತು ಅಂದ್ರೆ ಇಂಜಿನ್ ಆನ್ ಆಗುತ್ತೆ. ಓಕೆ, ಇನ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈಗ ಹೊಸದಾಗಿ ಬರ್ತಿರೋಂಥ ಫ್ಯೂಚರ್ ಗಾಡಿಲಿ ಇರ್ತಾವಲ್ಲ, ಅಂದ್ರೆ ಬಟನ್ ಸ್ಟಾರ್ಟ್ ಇರುತ್ತಲ್ಲ, ಆ ಬಟನ್ ಸ್ಟಾರ್ಟ್ ಬಂದ್ಬಿಟ್ಟು ಈ ಕಾರಲ್ಲಿ ಮಾಡಿಫೈ ಮಾಡ್ಸಿದ್ದಾರೆ. ನೋಡಿ ಇವಾಗ ಆ ಬಟನ್ ಹೊಡಿದ ತಕ್ಷಣ ಗಾಡಿ ಸ್ಟಾರ್ಟ್ ಆಗ್ತಿದೆ ನೋಡಿ. ಈ ತರ ಒಂದು ಟೆಕ್ನಾಲಜಿ ಈ ಕಾರಲ್ಲಿ ತಂದಿದ್ದಾರೆ ಮಾತ್ರ. ಇನ್ನ ಈ ಕಾರ್ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಾಗಾಯ್ತಲ್ವಾ.
ಇನ್ನು ಈ ಕಾರ್ನ ಮೇನ್ ಲಾಸ್ಟ್ ಪಾರ್ಟ್ ಇರೋದೇ ಒಂದು, ಅದು ಬಂದ್ಬಿಟ್ಟು ಬ್ಯಾಂಗರ್ ಇದೆ ಮತ್ತೆ ಪರ್ಫಾರ್ಮೆನ್ಸ್ ಇದೆ. ಇವಾಗ ಬಂದ್ಬಿಟ್ಟು ನಾವು ಈ ಗಾಡಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತಿಳ್ಕೊಳ್ಳೋಣ. ಈ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಮತ್ತೆ ಈ ಗಾಡಿ ಯಾವ ರಾಕೆಟ್ ತರ ನುಗ್ಗುತ್ತೆ ಅಂತ ನೋಡೋಣ. ಇವಾಗ ಬಂದ್ಬಿಟ್ಟು ಈ ಗಾಡಿ ಪರ್ಫಾರ್ಮೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಕ್ರೇಜಿ ಆಗಿರೋ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ತಿರ್ಬೋದು. RPM ಯಾವ ತರ ರೇಸ್ ಆಗ್ತಿದೆ ಅಂತ ಹಿಂಗೆ ಮೇಲೆ ಕೆಳಗೆ ಕುಂದಾಡ್ತಿದೆ. ಅಸಲಿ ಆಟ ಇವಾಗ ಶುರು. ಗಾಡಿ ಒಳಗೇನೋ ಕುತ್ಕೊಬಿಟ್ರೆ ನಿಮಗೆ ಜೀವ ಬಾಯಿಗೆ ಬರುತ್ತೆ, ಆ ರೀತಿ ಫೀಲ್ ಇದೆ. ಒಳ್ಳೆ ರಾಕ್ಷಸ ನುಗ್ದಂಗೆ ನುಗ್ತಿದೆ ಮಾತ್ರ. A few moments later. ಕಾರಲ್ಲಿ ಬಂದ್ಬಿಟ್ಟು 6 ಟ್ಯೂನ್ಸ್ ಬ್ಯಾಂಗರ್ ಇದೆ. ಇವಾಗ ಬ್ಯಾಂಗರ್ ಯಾವ ತರ ಹೊಡೆಯುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಬನ್ನಿ. ಸ್ಟಾರ್ಟ್. ಕ್ರೇಜಿಯಾಗಿ ಹೊಡಿತಿದೆ ಮಾತ್ರ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೊತ್ತವರೆಗೂ ಈ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡ್ರಿ ಅಲ್ವಾ. ಈ ಮಾಸ್ ವಿಲನ್ ಬಗ್ಗೆ ನೀವು ಏನೇನು ಇಷ್ಟೊತ್ತವರೆಗೂ ತಿಳ್ಕೊಂಡ್ರಿ, ಈ ಗಾಡಿ ನಿಮ್ಗೆ ಇಷ್ಟ ಆಗಿದೆ ಮತ್ತೆ ಈ ಗಾಡಿ ಬಗ್ಗೆ ನಿಮ್ಗೆ ಅನಿಸಿಕೆ ಇದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬರೋಂಥ ನೆಕ್ಸ್ಟ್ ವಿಡಿಯೋ ಇನ್ನ ಕ್ರೇಜಿ ಆಗಿರೋ ಮಾಡಿಫಿಕೇಶನ್ಸ್ ಕಾರ್ ತರ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಈ ಮಾಸ್ ವಿಲನ್ ಬಗ್ಗೆ ಇನ್ನ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಆಸೆ ಇದ್ರೆ ಮಾಸ್ ಕನ್ನಡಿಗ ಅಂತ ಅಂದ್ಬಿಟ್ಟು ನಮ್ಮ ಶರತ್ ಬ್ರೋ ಪೇಜ್ ಇದೆ, ಆ ಪೇಜ್ನ ನೋಡಿ. ಆ ಪೇಜಲ್ಲಿ ಬಂದ್ಬಿಟ್ಟು ಈ ಗಾಡಿ ಬಗ್ಗೆ ಫುಲ್ ಡೀಟೇಲ್ ಮಾಡಿಫೈ ಇಂದ ಹಿಡಿದು ಮತ್ತೆ ಇದುವರೆಗೂ ಏನೇನು ಚೇಂಜಸ್ ಆಗಿದೆ ಅದೆಲ್ಲ ಬಂದ್ಬಿಟ್ಟು ಅಪ್ಡೇಟ್ ಮಾಡಿದ್ದಾರೆ. ಸೊ ಓಕೆ ಫ್ರೆಂಡ್ಸ್, ಕ್ರಿಕೆಟ್ ಬಾಯ್.